ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸಂತೋಷ್ ಅಂತ. ನಾ ಈ ಚಾನಲ್ ಒಳಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಗೈಸ್, ಇವತ್ತಿನ ಈ ವಿಡಿಯೋ ಒಳಗೆ ನಾನು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಚಾಪ್ಟರ್ ದಿಂದ ಲಾಸ್ಟ್ 10 ಇಯರ್ಸ್ ನೀಟ್ ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಈ ಚಾಪ್ಟರ್ ದಿಂದ ಲಾಸ್ಟ್ 10 ಇಯರ್ಸ್ ಒಳಗೆ ಟೋಟಲ್ 14 ಕ್ವಶನ್ಸ್ ಅನ್ನ ಕೇಳ್ಯಾರ. ಇನ್ನು ಆ 14 ಕ್ವಶನ್ಸ್ ಅನ್ನ ನಾನು 2 ಪಾರ್ಟ್ಸ್ ಒಳಗೆ ಡಿಸ್ಕಸ್ ಮಾಡ್ತೀನಿ. ಪಾರ್ಟ್ 1 ಒಳಗೆ 7 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ರೆ ಪಾರ್ಟ್ 2 ಒಳಗೆ ಅಗೇನ್ 7 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಇನ್ನು ಆಸ್ ಯೂಶುವಲ್ ಪ್ರತಿ ಪಾರ್ಟಿಗೂ 2 ವಿಡಿಯೋಸ್ ಇರ್ತಾವೆ. ಪ್ರತಿ ಪಾರ್ಟಿನ ಮೊದಲ ವಿಡಿಯೋ ಒಳಗೆ ನಾನು ಆ ಪಾರ್ಟಿಗೆ ಸಂಬಂಧಪಟ್ಟ ಕ್ವಶನ್ಸ್ ಅಷ್ಟೇ ಡಿಸ್ಕಸ್ ಮಾಡ್ತೀನಿ, ಮತ್ತೆ ಎರಡನೇ ವಿಡಿಯೋ ಒಳಗೆ ಆ ಕ್ವಶನ್ಸ್ಗೆ ಸೊಲ್ಯೂಷನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಇದ್ರ ಹಿಂದಿನ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ ನೀವು ಕೂಡ ಈ ಡಿಸ್ಕಷನ್ ಒಳಗೆ ಇನ್ವಾಲ್ವ್ ಆಗಬೇಕು. ಆನಿವರು ನೀವು ಕೂಡ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಇನ್ನು ಪರ್ಟಿಕ್ಯುಲರ್ಲಿ ಈ ವಿಡಿಯೋ ಒಳಗೆ ನಾನು ಪಾರ್ಟ್ 1 ಗೆ ಸಂಬಂಧಪಟ್ಟ ಕ್ವಶನ್ಸ್ ಅಷ್ಟೇ ಡಿಸ್ಕಸ್ ಮಾಡ್ತೀನಿ. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿಯೊಂದು ಕ್ವಶನ್ ಆದ್ಮೇಲೂ ವಿಡಿಯೋನ ಪಾಸ್ ಮಾಡಿ ಕ್ವಶನ್ ಅನ್ನ ನೀವಾಗ್ಲೇ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಒಂದ್ ವೇಳೆ ಕ್ವಶನ್ ಸಾಲ್ವ್ ಆಗ್ಲಿಲ್ಲಪ್ಪ ಅಂತಂದ್ರೆ ನಾನು ಪ್ರತಿಯೊಂದು ಕ್ವಶನ್ ಆದ್ಮೇಲೂ ಡೀಟೇಲ್ ಎಕ್ಸ್ಪ್ಲನೇಷನ್ ಮತ್ತೆ ಹಿಂಟ್ಸ್ ಅನ್ನ ಕೊಟ್ಟಿರ್ತೀನಿ. ಅವೆರಡನ್ನು ಯೂಸ್ ಮಾಡ್ಕೊಂಡು ನೀವು ಈಸಿಯಾಗಿ ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ಇದಾದ್ಮೇಲೆ ಇದ್ರದೇ ವಿಡಿಯೋ ಸೊಲ್ಯೂಷನ್ಸ್ ಬರ್ತೈತಿ. ಅವಾಗ ನಿಮ್ಮ ಸೊಲ್ಯೂಷನ್ಸ್ ಅನ್ನ ಕಂಪೇರ್ ಮಾಡಿ ಎಷ್ಟು ಕರೆಕ್ಟ್ ಆದವು, ಎಷ್ಟು ತಪ್ಪಾದವು, ಮತ್ತೆ ಏನೇನು ಡಿಫಿಕಲ್ಟೀಸ್ ಫೇಸ್ ಮಾಡಿದ್ರೆ ಅನ್ನೋದನ್ನ ನಮಗೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಗೈಸ್, ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ಅವರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ಮೊದಲಿಗೆ ಕ್ವಶನ್ ನಂಬರ್ 1. ಈ ಕ್ವಶನ್ ಅನ್ನ 2012 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ವಾಟ್ ಈಸ್ ದಿ ಫ್ಲಕ್ಸ್ ಥ್ರೂ ಅ ಕ್ಯೂಬ್ ಆಫ್ ಸೈಡ್ ಎ ಇಫ್ ಅ ಪಾಯಿಂಟ್ ಚಾರ್ಜ್ ಆಫ್ ಕ್ಯೂ ಈಸ್ ಅಟ್ ಒನ್ ಆಫ್ ಇಟ್ಸ್ ಕಾರ್ನರ್? ಆಪ್ಷನ್ ನಂಬರ್ 1 2q divided by epsilon naught. Option number 2 q divided by 8 epsilon naught. Option number 3 q divided by epsilon naught. Option number 4 q divided by 2 epsilon naught into 6a square. ಗೈಸ್, ಇಲ್ಲಿ ಕ್ವಶನ್ ಒಳಗೆ ಒಂದು ಕ್ಯೂಬ್ ಅನ್ನ ಕೊಟ್ಟಾರ, ಹೂಸ್ ಸೈಡ್ ಇಸ್ ಎ. ನೆಕ್ಸ್ಟ್ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಆ ಕ್ಯೂಬಿನ ಒಂದು ಕಾರ್ನರ್ ಒಳಗೆ ಒಂದು ಪಾಯಿಂಟ್ ಚಾರ್ಜ್ ಅನ್ನ ಪ್ಲೇಸ್ ಮಾಡ್ಯಾರ. ಆ ಚಾರ್ಜ್ ಎಷ್ಟೈತಿ? ಕ್ಯೂ ಐತಿ. ಕ್ವಶನ್ ಏನಪ್ಪಾ ಅಂತಂದ್ರೆ ವಿ ನೀಡ್ ಟು ಫೈಂಡ್ ದಿ ಫ್ಲಕ್ಸ್ ಥ್ರೂ ದಟ್ ಕ್ಯೂಬ್. ಗೈಸ್, ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ನಾವು ಗಾಸ್ ಲಾ ಅನ್ನ ಯೂಸ್ ಮಾಡ್ತೀವಿ. ಗಾಸ್ ಲಾ ನಮಗೆ ಏನು ಹೇಳುತ್ತೆ? ದಿ ಟೋಟಲ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಇಸ್ 1/epsilon naught ಟೈಮ್ಸ್ ದಿ ಚಾರ್ಜ್ ಎನ್ಕ್ಲೋಸ್ಡ್ ಬೈ ಇಟ್. ಅಂದ್ರೆ ಒಂದು ಕ್ಲೋಸ್ಡ್ ಸರ್ಫೇಸ್ ದಿಂದ ಎಷ್ಟು ಫ್ಲಕ್ಸ್ ಹೊರಗಡೆ ಬರ್ತೈತಿ ಅನ್ನೋದಕ್ಕೆ ಗಾಸ್ ಲಾ ಏನು ಹೇಳುತ್ತೆ? ದಟ್ ಫ್ಲಕ್ಸ್ ಈಸ್ ಈಕ್ವಲ್ ಟು 1/epsilon naught ದಿ ಚಾರ್ಜ್ ಎನ್ಕ್ಲೋಸ್ಡ್. ಆ ಸರ್ಫೇಸ್ ಒಳಗೆ ಎಷ್ಟು ಚಾರ್ಜ್ ಎನ್ಕ್ಲೋಸ್ ಆಗೈತಿ ಅನ್ನೋದು ನಮಗೆ ಗೊತ್ತಿತ್ತಂದ್ರೆ ನಾವು ಫ್ಲಕ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಎಂಟೈರ್ ಚಾರ್ಜ್ ಕ್ಯೂ ಇಲ್ಲಿ ಕ್ಯೂಬ್ ಒಳಗಿಲ್ಲ. ಓನ್ಲಿ ಪಾರ್ಟ್ ಆಫ್ ಇಟ್ ಈಸ್ ಇನ್ಸೈಡ್ ದಿ ಕ್ಯೂಬ್ ಅಂಡ್ ಪಾರ್ಟ್ ಆಫ್ ಇಟ್ ಈಸ್ ಔಟ್ಸೈಡ್ ದಿ ಕ್ಯೂಬ್. ಆ ಪಾರ್ಟ್ ಎಷ್ಟು ಒಳಗಡೆ ಐತಿ ಅನ್ನೋದು ನಿಮ್ಗೆ ಗೊತ್ತಾದ್ರೆ ನೀವು ಈಸಿಯಾಗಿ ಕ್ವಶನ್ಗೆ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 2. ಈ ಕ್ವಶನ್ ಅನ್ನ 2013 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ 2 pith balls carrying equal charges are suspended from a common point by strings of equal length. The equilibrium separation between them is r. Now the strings are rigidly clamped at half the height. The equilibrium separation between the balls now become. Option number 1 2r divided by under root 3. Option number 2 2r by 3. Option number 3 1 by root 2 whole square. Option number 4 r divided by cube root of 2. Guys, ಇಲ್ಲಿ ಕ್ವಶನ್ ಒಳಗೆ we have 2 pith balls carrying equal charges ಅಂತ ಹೇಳಿ ಕೊಟ್ಟಾರ. ಮತ್ತೇನು ಇನ್ಫಾರ್ಮೇಶನ್ ಕೊಟ್ಟಾರಪ್ಪ ಅಂತಂದ್ರೆ ದೀಸ್ 2 pith balls are suspended from a common point by the strings of equal length ಅಂತಾನು ಹೇಳ್ಯಾರ. ಈ ರೀತಿ ಸಿಚುವೇಶನ್ ಇದ್ದಾಗ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಬಾಲ್ಸಿನ ಮೇಲೆ ಈಕ್ವಲ್ ಚಾರ್ಜಸ್ ಇರೋದ್ರಿಂದ ಡ್ಯೂ ಟು ಎಲೆಕ್ಟ್ರೋಸ್ಟಾಟಿಕ್ ರಿಪಲ್ಷನ್ ದೇ ವಾಂಟ್ ಟು ಮೂವ್ ಅವೇ ಫ್ರಮ್ ಈಚ್ ಅದರ್. ಅಟ್ ದಿ ಸೇಮ್ ಟೈಮ್ ಅವು ಸ್ಟ್ರಿಂಗ್ಸಿಗೆ ಟೈಡ್ ಆಗಿರೋದ್ರಿಂದ ಟೆನ್ಷನ್ ಇಂದ ಸ್ಟ್ರಿಂಗ್ ಏನು ಮಾಡುತ್ತಾ ಅವ್ರನ್ನ ಏನಪ್ಪ ಕ್ಲೋಸ್ ತರಲಿಕ್ಕೆ ಅದು ಟ್ರೈ ಮಾಡುತ್ತಾ. ಇಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ರಿಪಲ್ಷನ್ ಸಲುವಾಗಿ ಅವು ಅವೇ ಹೋಗ್ಲಿಕ್ಕೆ ಬಯಸ್ತಾವ, ಆದರೆ ಸ್ಟ್ರಿಂಗ್ಸ್ ಏನು ಮಾಡ್ತಾವ ಅವ್ರನ್ನ ನಿಯರ್ ತರಲಿಕ್ಕೆ ಅವು ಟ್ರೈ ಮಾಡ್ತಾವ. ಸೊ ಇದರಿಂದಾಗಿ ಇಕ್ವಿಲಿಬ್ರಿಯಂ ಪೊಸಿಷನ್ ಒಂದು ಅಚೀವ್ ಆಗುತ್ತೆ. ಇಲ್ಲಿ ಅಂದ್ರೆ ಬಾಲ್ಸ್ ಅವೇನು ಹೋಗ್ಲಿಕ್ಕೆ ಆಗೋದಿಲ್ಲ, ಈ ಕಡೆ ಸಮೀಪನೂ ಬರ್ಲಿಕ್ಕೆ ಆಗೋದಿಲ್ಲ. ಫೋರ್ಸಸ್ ಎಕ್ಸಾಕ್ಟ್ಲಿ ಕ್ಯಾನ್ಸಲ್ ಔಟ್ ಮಾಡಿ ಒಂದು ಇಕ್ವಿಲಿಬ್ರಿಯಂ ಪೊಸಿಷನ್ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಆ ರೀತಿ ಒಂದು ಇಕ್ವಿಲಿಬ್ರಿಯಂ ಪೊಸಿಷನ್ ಅನ್ನ ಇಲ್ಲಿ ಕೊಟ್ಟಾರ. ಇಲ್ಲಿ ನೀವು ನೋಡ್ಬೋದು ಡಯಾಗ್ರಾಮ್ ಒಳಗೆ ಏನಪ್ಪಾ ಅಂತಂದ್ರೆ ಆರ್ ಇಸ್ ದಿ ಹಾರಿಜಾಂಟಲ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂಡ್ ವೈ ಇಸ್ ದಿ ವರ್ಟಿಕಲ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ ಆಫ್ ಸಸ್ಪೆನ್ಷನ್ ಅಂಡ್ ದಿ ಆರ್ ಏನೈತಿಲ್ಲ ಆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅನ್ನ ಇಲ್ಲಿ ವೈ ಅಂತ ಹೇಳಿ ಕೊಟ್ಟಾರ. ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂತಂದ್ರೆ ಇವೆರಡು ಸ್ಟ್ರಿಂಗ್ಸ್ ಅನ್ನ ಅರ್ಧದಷ್ಟು ಹೈಟ್ ಬರುವಂಗ ಕಟ್ತಾರೆ. ಎರಡನ್ನು ಕೂಡಿ ಟೈ ಮಾಡ್ತಾರೆ. ಇವಾಗ ಏನಪ್ಪಾ ಅಂತಂದ್ರೆ ಆ ವರ್ಟಿಕಲ್ ಡಿಸ್ಟೆನ್ಸ್ ಏನಿತ್ತು ಅದು y/2 ಆಗುತ್ತೆ, ಹಾರಿಜಾಂಟಲ್ ಡಿಸ್ಟೆನ್ಸ್ r' ಆಗುತ್ತೆ. ಕ್ವಶನ್ ಏನಪ್ಪಾ ಅಂತಂದ್ರೆ ನಾವು ಈ ನ್ಯೂ ಇಕ್ವಿಲಿಬ್ರಿಯಂ ಪೊಸಿಷನಿನ ಈ r' ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ವರ್ಟಿಕಲ್ ಡಿಸ್ಟೆನ್ಸ್ ಇಲ್ಲಿ y ಇದ್ದಿದ್ದು y/2 ಆಯಿತು, ಈ ಹಾರಿಜಾಂಟಲ್ ಡಿಸ್ಟೆನ್ಸ್ r ಇದ್ದಿದ್ದು ಏನಾಯಿತು? r ಇದ್ದಿದ್ದು r' ಅಂತ ಹೇಳ್ಕೊಟ್ಟಾರ. ವಿ ನೀಡ್ ಟು ಫೈಂಡ್ ದಿ ರಿಲೇಷನ್ ಬಿಟ್ವೀನ್ r' ಅಂಡ್ r. ಇಲ್ಲಿ ಗೈಸ್, ಈ ರೀತಿ ಕ್ವಶನ್ ಬಂದಾಗ ನಮ್ಮ ಅಪ್ರೋಚ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಅಟ್ ಇಕ್ವಿಲಿಬ್ರಿಯಂ ಪೊಸಿಷನ್ ಪಿತ್ ಬಾಲಿನ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾವ ಅನ್ನೋದನ್ನ ನೋಡ್ತೀವಿ.
ಆ ಫೋರ್ಸಸ್ಸನ್ನು ಯೂಸ್ ಮಾಡಿಕೊಂಡು ನಾವು ಇಕ್ವೇಷನ್ಸನ್ನು ಬರಿತೀವಿ. ಅಂದರೆ ಯಾವ್ಯಾವ ಫೋರ್ಸ್ ಯಾವ ಫೋರ್ಸನ್ನು ಕ್ಯಾನ್ಸಲ್ ಔಟ್ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ಬರಿತೀವಿ. ನಾವು ಇಫ್ ಯು ಲುಕ್ ಎಟ್ ದಿ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ದಿ ಪಿತ್ ಬಾಲ್, ಇಲ್ಲಿ ಯಾವಪ್ಪ ಅಂತಂದರೆ ದೇರ್ ಆರ್ 3 ಫೋರ್ಸಸ್. ಒಂದು ವೇಟ್ ಆಫ್ ದಿ ಪಿತ್ ಬಾಲ್ ವಿಚ್ ಇಸ್ ಆ್ಯಕ್ಟಿಂಗ್ ಡೌನ್ವರ್ಡ್ಸ್, ಅದನ್ನು mg ಅಂತ ಹೇಳಿ ಡಿನೋಟ್ ಮಾಡೋಣ. ಇನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ ರಿಪಲ್ಷನ್ ಆಫ್ ದಿ ಪಿತ್ ಬಾಲ್ ಡ್ಯೂ ಟು ಅನದರ್ ಬಾಲ್, ಅದನ್ನೇನಂತ ಬರೀನು ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ಹೇಳಿ ಬರೀನು. ಇಲ್ಲಿ ಕೆ ಅಂತಂದ್ರೆ ಕೂಲಮ್ಸ್ ಕಾನ್ಸ್ಟೆಂಟ್ ವಿಚ್ ಇಸ್ ಈಕ್ವಲ್ ಟು ಏನಪ್ಪ 9 × 10⁹. ಇಲ್ಲಿ ಆ ಎಲೆಕ್ಟ್ರೋಸ್ಟ್ಯಾಟಿಕ್ ರಿಪಲ್ಷನ್ ಆಫ್ ದ ಡೈರೆಕ್ಷನ್ ಹಾರಿಜಾಂಟಲ್ ಇರ್ತೈತಿ. ಇನ್ನು ಥರ್ಡ್ ಫೋರ್ಸ್ ಯಾವುದಪ್ಪ ಅಂತಂದ್ರೆ ಟೆನ್ಷನ್ ಇನ್ ದಿ ಸ್ಟ್ರಿಂಗ್, ಇದರ ಡೈರೆಕ್ಷನ್ ಏನಿರ್ತೈತಿ ಅಲಾಂಗ್ ದಿ ಸ್ಟ್ರಿಂಗ್ ಇರ್ತೈತಿ. ಇನ್ನು ಇದನ್ನು ಟೀಲೆ ನಾವು ಡಿನೋಟ್ ಮಾಡೋಣ. ಇನ್ನು ಈ ಟೆನ್ಷನನ್ನು ನಾವು 2 ಕಂಪೋನೆಂಟ್ಸ್ ಆಗಿ ರಿಸಾಲ್ವ್ ಮಾಡ್ಕೊಳ್ಳೋಣ. ಯಾವುದು ಅಲಾಂಗ್ ದಿ ಹಾರಿಜಾಂಟಲ್ ಒಂದು, ಇನ್ನೊಂದು ಅಲಾಂಗ್ ದಿ ವರ್ಟಿಕಲ್. ಸೊ ಅಲಾಂಗ್ ದಿ ವರ್ಟಿಕಲ್ ಏನು ಬರುತ್ತೆ ಅದ್ರ ವ್ಯಾಲ್ಯೂ ಟಿ ಕಾಸ್ ಥೀಟಾ ಬರುತ್ತೆ. ಹಿಯರ್ ಥೀಟಾ ಇಸ್ ದಿ ಆ್ಯಂಗಲ್ ಬಿಟ್ವೀನ್ ದಟ್ ವೈ ಆ್ಯಂಡ್ ದಿ ಸ್ಟ್ರಿಂಗ್ ಏನೈತಲ್ಲ, ಸೊ ಅದು ಥೀಟಾ ಇಲ್ಲಿ. ಸೊ ವರ್ಟಿಕಲ್ ಕಂಪೋನೆಂಟ್ ಏನಾಗುತ್ತೆ ಟಿ ಕಾಸ್ ಥೀಟಾ ಆಗುತ್ತೆ. ಇನ್ನು ಟಿ ಸೈನ್ ಥೀಟಾ ಇಸ್ ದಿ ಹಾರಿಜಾಂಟಲ್ ಕಂಪೋನೆಂಟ್. ಸೊ ಇಲ್ಲಿ ನೀವು ಡಯಾಗ್ರಾಮ್ ಒಳಗೆ ನೋಡಿದ್ರೆ ಈ ಹಾರಿಜಾಂಟಲ್ ಕಂಪೋನೆಂಟ್ ಆಫ್ ಟೆನ್ಷನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸನ್ನು ಏನಪ್ಪ ಕ್ಯಾನ್ಸಲ್ ಔಟ್ ಮಾಡುತ್ತಾ. ಇನ್ನು ವರ್ಟಿಕಲ್ ಕಂಪೋನೆಂಟ್ ಆಫ್ ದಿ ಟೆನ್ಷನ್ ಈ mg ಅಂದರೆ ಡೌನ್ವರ್ಡ್ ಫೋರ್ಸ್ ಏನೈತಲ್ಲ ಅದನ್ನು ಇಲ್ಲಿ ಕ್ಯಾನ್ಸಲ್ ಔಟ್ ಮಾಡುತ್ತೆ. ಇನ್ ಅದರ್ ವರ್ಡ್ಸ್ ನಾನು ಏನು ಹೇಳ್ಬೋದಪ್ಪ ಅಂತಂದ್ರೆ ಟಿ ಕಾಸ್ ಥೀಟಾ ಮತ್ತು mg ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್. ಆ್ಯಂಡ್ ಸಿಮಿಲರ್ಲಿ ಟಿ ಸೈನ್ ಥೀಟಾ ಆ್ಯಂಡ್ ಕೆ ಕ್ಯೂ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಏನೈತಲ್ಲ ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್. ಸೊ ಇದರ ಸಲುವಾಗಿ ಇಲ್ಲಿ ಸಿಸ್ಟಮ್ ಈಕ್ವಿಲಿಬ್ರಿಯಂ ಒಳಗೆ ಐತಿ. ಸೊ ಇಲ್ಲಿ ಅಟ್ ಈಕ್ವಿಲಿಬ್ರಿಯಂ ಏನೇನೈತಿ, ಅಟ್ ಈಕ್ವಿಲಿಬ್ರಿಯಂ ಮ್ಯಾಗ್ನಿಟ್ಯೂಡ್ ಆಫ್ ಟಿ ಸೈನ್ ಥೀಟಾ ಏನೈತಿ, ಮ್ಯಾಗ್ನಿಟ್ಯೂಡ್ ಆಫ್ ಟಿ ಸೈನ್ ಥೀಟಾ ಈಸ್ ಈಕ್ವಲ್ ಟು ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತೇಳಿ ಬರಿಬೋದು. ಇನ್ನು ಇದನ್ನು ಇಕ್ವೇಷನ್ ನಂಬರ್ 1 ಅಂತೇಳಿ ಕರೀನು. ಇನ್ನು ಟಿ ಕಾಸ್ ಥೀಟಾದ ಮ್ಯಾಗ್ನಿಟ್ಯೂಡ್ ಏನೈತಿ mg, ಎರಡು ಈಕ್ವಲ್ ಅದಾವ, ಇಕ್ವೇಷನ್ ನಂಬರ್ 2 ಅಂತ ಹೇಳಿ. ಇನ್ನು 1 ಮತ್ತು 2 ಅನ್ನು ಡಿವೈಡ್ ಮಾಡಿದರೆ ಏನು ಬರುತ್ತೆ ಟಿ ಟಿ ಕ್ಯಾನ್ಸಲ್ ಆಗಿ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂದರೆ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ mg ಆರ್ ಸ್ಕ್ವೇರ್ ಅಂತೇಳಿ ಬರುತ್ತೆ. ನಾವು ಟ್ಯಾನ್ ಥೀಟಾ ಅಂದರೆ ಫ್ರಮ್ ದಿ ಡಯಾಗ್ರಾಮ್ ನಾವೇನು ಬರಿಬೋದು r/2 ಡಿವೈಡೆಡ್ ಬೈ y ಅಂತೇಳಿ ಬರಿಬೋದು, ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ mg ಆರ್ ಸ್ಕ್ವೇರ್. ಇನ್ನು ಇದರಿಂದ r/2 y ಈಸ್ ಈಕ್ವಲ್ ಟು ಏನಂತ ಬರಿಬೋದು ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ mg ಆರ್ ಸ್ಕ್ವೇರ್ ಅಂತಲೂ ಬರಿಬೋದು. ಇನ್ನು ಆರ್ ಕ್ಯೂಬ್ ಈಸ್ ಈಕ್ವಲ್ ಟು 2k ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ mg ಇಂಟು y ಅಂಥೇಳಿ ಬರಿಬೋದು. ಇಲ್ಲಿ ಬ್ರ್ಯಾಕೆಟ್ ಒಳಗಿರ್ತಕ್ಕಂಥ ಎಲ್ಲ ಟರ್ಮ್ಸ್ ಕಾನ್ಸ್ಟೆಂಟ್ ಇರೋದ್ರಿಂದ ನಾವೇನು ಬರಿಬೋದು ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ನ್ಯೂ ಕಾನ್ಸ್ಟೆಂಟ್ ಕೆ ಡ್ಯಾಶ್ ಈಸ್ ಈಕ್ವಲ್ ಟು y ಅಂಥೇಳಿ ಬರಿಬೋದು. ಸೊ ಇಲ್ಲಿ ಆರ್ ಕ್ಯೂಬ್ ಬೈ y ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಈ ರಿಲೇಷನ್ ನಮಗಿಲ್ಲಿ ಸಿಕ್ತು. ಅಂದರೆ ಹಾರಿಜಾಂಟಲ್ ಡಿಸ್ಟೆನ್ಸ್ ಮತ್ತು ವರ್ಟಿಕಲ್ ಡಿಸ್ಟೆನ್ಸ್ ಮಧ್ಯೆ ಇರ್ತಕ್ಕಂಥ ರಿಲೇಷನ್ ಇದು. ಸೊ ಇಲ್ಲಿ ರಿಲೇಷನ್ ಏನೈತಿ ಫಾರ್ ಎನಿ ಈಕ್ವಿಲಿಬ್ರಿಯಂ ಪೊಸಿಷನ್ ಆರ್ ಕ್ಯೂಬ್ ಬೈ y ಈಸ್ ಕಾನ್ಸ್ಟೆಂಟ್. ಅಂದರೆ ಯಾವುದೇ ಈಕ್ವಿಲಿಬ್ರಿಯಂ ಪೊಸಿಷನನ್ನು ನಾವಿಲ್ಲಿ ತೊಗೊಂಡ್ರೆ ಈ ಸಿಸ್ಟಮದ್ದು ಅದರ ಹಾರಿಜಾಂಟಲ್ ಡಿಸ್ಟೆನ್ಸ್ ಕ್ಯೂಬ್ ಡಿವೈಡೆಡ್ ಬೈ ವರ್ಟಿಕಲ್ ಡಿಸ್ಟೆನ್ಸ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್ ಅಂತೇಳಿ ತೊಗೋಬೋದು. ಈ ರಿಲೇಷನನ್ನು ನಾವಿಲ್ಲಿ ಕ್ವಶನ್ ಒಳಗೆ ಯೂಸ್ ಮಾಡೋಣ. ಫಸ್ಟ್ ಕೇಸ್ ಒಳಗೆ ಆರ್ ಐತಿ ಹಾರಿಜಾಂಟಲ್ ಡಿಸ್ಟೆನ್ಸ್, ವರ್ಟಿಕಲ್ ಡಿಸ್ಟೆನ್ಸ್ y ಐತಿ. ಸೆಕೆಂಡ್ ಕೇಸ್ ಒಳಗೆ ಆರ್ ಡ್ಯಾಶ್ ಐತಿ ಹಾರಿಜಾಂಟಲ್ ಡಿಸ್ಟೆನ್ಸ್ ಮತ್ತು ವರ್ಟಿಕಲ್ ಡಿಸ್ಟೆನ್ಸ್ y/2 ಐತಿ. ಎರಡನ್ನು ಈಕ್ವೇಟ್ ಮಾಡೋಣ. ಎರಡು ಕೇಸ್ ಒಳಗೆ ಈ ರೇಷಿಯೋನ ಈಕ್ವೇಟ್ ಮಾಡ್ಕೊಂಡ್ರೆ ನಿಮಗೆ ಆರ್ ಡ್ಯಾಶ್ ಈಸ್ ಈಕ್ವಲ್ ಟು ಏನಂತೇಳಿ ರಿಲೇಷನ್ ಸಿಗುತ್ತೆ. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 3. ಈ ಕ್ವಶನನ್ನು ಕೂಡ 2013 ಒಳಗನೆ ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ ಅ ಚಾರ್ಜ್ ಸ್ಮಾಲ್ ಕ್ಯೂ ಈಸ್ ಪ್ಲೇಸ್ಡ್ ಅಟ್ ದಿ ಸೆಂಟರ್ ಆಫ್ ದಿ ಲೈನ್ ಜಾಯ್ನಿಂಗ್ 2 ಈಕ್ವಲ್ ಚಾರ್ಜಸ್ ಕ್ಯಾಪಿಟಲ್ ಕ್ಯೂ. ದಿ ಸಿಸ್ಟಮ್ ಆಫ್ 3 ಚಾರ್ಜಸ್ ವಿಲ್ ಬಿ ಇನ್ ಈಕ್ವಿಲಿಬ್ರಿಯಂ ಇಫ್ ಸ್ಮಾಲ್ ಕ್ಯೂ ಈಸ್ ಈಕ್ವಲ್ ಟು ಆಪ್ಷನ್ ನಂಬರ್ 1 minus capital Q divided by 4, option number 2 capital Q divided by 4, option number 3 minus capital Q divided by 2, option number 4 capital Q divided by 2. Guys ಇಲ್ಲಿ ಕ್ವಶನ್ ಒಳಗೆ we have system of 3 charges. ಅದರೊಳಗೆ 2 ಚಾರ್ಜಸ್ ಈಕ್ವಲ್ ಅದಾವ. ಯಾವುವು ಕ್ಯಾಪಿಟಲ್ ಕ್ಯೂ ಮತ್ತೊಂದು ಕೂಡ ಕ್ಯಾಪಿಟಲ್ ಕ್ಯೂ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇವೆರಡೂ ಚಾರ್ಜಸ್ಸನ್ನು ಜಾಯಿನ್ ಮಾಡ್ತಕ್ಕಂಥ ಒಂದು ಲೈನ್ ಐತಿ. ಆ ಲೈನಿನ ಸೆಂಟರ್ ಒಳಗೆ 3ನೇ ಚಾರ್ಜನ್ನು ಪ್ಲೇಸ್ ಮಾಡಕತ್ತಾರ. ಅದು ಯಾವುದೈತಿ ಸ್ಮಾಲ್ ಕ್ಯೂ. ಕ್ವಶನ್ ಏನಪ್ಪ ಅಂತಂದ್ರೆ ಈ ಸ್ಮಾಲ್ ಕ್ಯೂನ ಮ್ಯಾಗ್ನಿಟ್ಯೂಡ್ ಮತ್ತು ಪೊಲಾರಿಟಿ ಯಾವುದಿರಬೇಕು ಇಫ್ ದಿಸ್ ಸಿಸ್ಟಮ್ ಈಸ್ ಇನ್ ಈಕ್ವಿಲಿಬ್ರಿಯಂ. ಈ ಸಿಸ್ಟಮ್ ಈಕ್ವಿಲಿಬ್ರಿಯಂ ಒಳಗೆ ಉಳಿಬೇಕಂತಂದ್ರೆ ಈ ಸ್ಮಾಲ್ ಕ್ಯೂನ ಮ್ಯಾಗ್ನಿಟ್ಯೂಡ್ ಏನಿರಬೇಕು ಮತ್ತು ಪೊಲಾರಿಟಿ ಏನಿರಬೇಕು. ಸೊ ಇಲ್ಲಿ ನಾವು ಬೇಸಿಕಲಿ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ದಿ ಪೊಲಾರಿಟಿ ಆಫ್ ಸ್ಮಾಲ್ ಕ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಗೈಸ್ ಇಲ್ಲಿ ಫಾರ್ ಸಿಂಪ್ಲಿಸಿಟಿ ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ದಿ ಕ್ಯಾಪಿಟಲ್ ಕ್ಯೂ ಈಸ್ ಪಾಸಿಟಿವ್ ಚಾರ್ಜ್. ಅಂದರೆ
ಎರಡು ಚಾರ್ಜಸ್ ಏನದಾವಲ್ಲ ಕ್ಯಾಪಿಟಲ್ ಕ್ಯೂ ವ್ಯಾಲ್ಯೂ ಇರ್ತಕ್ಕಂಥದ್ದು ಅವೆರಡು ಪಾಸಿಟಿವ್ ಚಾರ್ಜ್ ಅದಾವ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಂಡು, ಈ ರೀತಿ ಅಸ್ಯೂಮ್ ಮಾಡ್ಕೊಂಡಾಗ ನಾವು ಒಂದು ಶ್ಯೂರ್ ಆಗಿ ಏನು ಹೇಳ್ಬೋದಪ್ಪ ಅಂತಂದ್ರೆ ಸ್ಮಾಲ್ ಕ್ಯೂನ ಪೊಲ್ಯಾರಿಟಿ ಪಾಸಿಟಿವ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆಲ್ ತ್ರೀ ಚಾರ್ಜಸ್ ಕೆನಾಟ್ ಬಿ ಆಫ್ ಸೇಮ್ ಪೊಲ್ಯಾರಿಟಿ. ಯಾಕಂತಂದ್ರೆ ಮೂರು ಪಾಸಿಟಿವ್ ಚಾರ್ಜಸ್ ಇದ್ದವಪ್ಪ ಅಂತಂದ್ರೆ ಒಂದನ್ನೊಂದು ರಿಪೆಲ್ ಮಾಡಿ ಇಕ್ವಿಲಿಬ್ರಿಯಂ ಅಚೀವ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅದನ್ನು ನಾವು ಪಾಸಿಬಿಲಿಟಿಯಿಂದ ತೆಗಿನು ಏನು ಕ್ಯಾಪಿಟಲ್ ಕ್ಯೂ ಮತ್ತು ಕ್ಯೂದಿಲ್ಲಿ ಆಪೋಸಿಟ್ ಪೊಲ್ಯಾರಿಟಿ ಇರಬೇಕು ಅಂದಾಗಷ್ಟ ಇಕ್ವಿಲಿಬ್ರಿಯಂ ಸಾಧ್ಯ ಐತಿ. ಸೊ ನಮ್ಮ ಪ್ರಕಾರ ಏನಾಯ್ತು ಇಲ್ಲಿ ಸ್ಮಾಲ್ ಕ್ಯೂನ ಪೊಲ್ಯಾರಿಟಿ ನೆಗೆಟಿವ್ ಆಯಿತು. ನೆಕ್ಸ್ಟ್ ಇಲ್ಲಿ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಸ್ಮಾಲ್ ಕ್ಯೂನ ಫೈಂಡ್ ಔಟ್ ಮಾಡಬೇಕು. ಇನ್ನು ಇಲ್ಲಿ ಸಿಸ್ಟಮ್ ಇಕ್ವಿಲಿಬ್ರಿಯಂ ಒಳಗೆ ಇರುವುದರಿಂದ ನೆಟ್ ಫೋರ್ಸ್ ಆನ್ ಎನಿ ಚಾರ್ಜ್ ಇಸ್ ಝೀರೋ. ಈ ಮೂರು ಚಾರ್ಜ್ ಒಳಗೆ ಯಾವುದೇ ಒಂದು ಚಾರ್ಜನ್ನು ನೀವು ತೊಗೊಂಡ್ರೆ ಅದರ ಮೇಲಿನ ನೆಟ್ ಫೋರ್ಸ್ ಝೀರೋ ಇರಬೇಕು. ಸೊ ಈ ಪಾಯಿಂಟನ್ನು ಯೂಸ್ ಮಾಡ್ಕೊಂಡು ನೀವು ಇಲ್ಲಿ ಏನಪ್ಪ ಮ್ಯಾಗ್ನಿಟ್ಯೂಡ್ ಆಫ್ ಸ್ಮಾಲ್ ಕ್ಯೂನ ಫೈಂಡ್ ಔಟ್ ಮಾಡ್ಬೋದು. ಅದಕ್ಕಾಗಿ ಈ ಎಂಡ್ ಒಳಗಿರ್ತಕ್ಕಂಥ ಯಾವುದೇ ಒಂದು ಚಾರ್ಜನ್ನು ಚೂಸ್ ಮಾಡ್ಕೊರಿ, ಅಂದರೆ ಪ್ಲಸ್ ಕ್ಯೂವನ್ನು, ಅದ್ರ ಮೇಲೆ ಇರ್ತಕ್ಕಂಥ ನೆಟ್ ಫೋರ್ಸ್ ಝೀರೋ ಅಂತ ಹೇಳಿ ನಾವು ಹೇಳ್ಬೋದು. ನೆಟ್ ಫೋರ್ಸ್ ಝೀರೋ ಅಂತಂದ್ರೆ ಅದ್ರ ಮೇಲೆ ಆಕ್ಟ್ ಆಗ್ತಕ್ಕಂಥ ಫೋರ್ಸಿನ ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು ಮತ್ತು ಡೈರೆಕ್ಷನ್ ಅಪೋಸಿಟ್ ಇರಬೇಕು. ಇನ್ನು ಈ ಪ್ಲಸ್ ಕ್ಯೂನ್ ಮೇಲೆ ಎರಡು ಫೋರ್ಸಸ್ ಆಕ್ಟ್ ಆಗಕತ್ತಾವ ಇಲ್ಲಿ. ಒಂದು ಬಿಕಾಸ್ ಆಫ್ ದಿ ಅದರ್ ಪ್ಲಸ್ ಕ್ಯೂ ಚಾರ್ಜ್, ಇನ್ನೊಂದು ಫೋರ್ಸ್ ಯಾವುದಪ್ಪ ಅಂತಂದ್ರೆ ಬಿಕಾಸ್ ಆಫ್ ಮೈನಸ್ ಕ್ಯೂ ಚಾರ್ಜ್. ಮೈನಸ್ ಕ್ಯೂ ಚಾರ್ಜ್ ಈ ಪ್ಲಸ್ ಕ್ಯೂ ಚಾರ್ಜನ್ನು ಅಟ್ರಾಕ್ಟ್ ಮಾಡುತ್ತೆ, ಆ ಪ್ಲಸ್ ಕ್ಯೂ ಚಾರ್ಜ್ ಈ ಪ್ಲಸ್ ಕ್ಯೂ ಚಾರ್ಜನ್ನು ರಿಪೆಲ್ ಮಾಡುತ್ತೆ. ಸೊ ದೀಸ್ ಟೂ ಫೋರ್ಸಸ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಅಪೋಸಿಟ್ ಇನ್ ಡೈರೆಕ್ಷನ್. ಸೊ ಇವತ್ತರ ಮ್ಯಾಗ್ನಿಟ್ಯೂಡ್ಸನ್ನು ನೀವು ಇಲ್ಲಿ ಇಕ್ವೇಟ್ ಮಾಡ್ಕೊರಿ ಯೂಸಿಂಗ್ ಕೂಲಮ್ಸ್ ಲಾ. ಇಲ್ಲಿ ಪ್ಲಸ್ ಕ್ಯೂದಿಂದ ಪ್ಲಸ್ ಕ್ಯೂಗೆ ಡಿಸ್ಟೆನ್ಸ್ ಆರ್ ಐತಿ, ಇನ್ನು ಪ್ಲಸ್ ಕ್ಯೂದಿಂದ ಮೈನಸ್ ಕ್ಯೂಗೆ ಡಿಸ್ಟೆನ್ಸ್ r/2 ಐತಿ. ಸೊ ಇಷ್ಟು ಇನ್ಫಾರ್ಮೇಷನ್ ಯೂಸ್ ಮಾಡ್ಕೊಂಡು ನೀವು ಎರಡು ಮ್ಯಾಗ್ನಿಟ್ಯೂಡನ್ನು ಇಕ್ವೇಟ್ ಮಾಡ್ಕೊಂಡ್ರೆ ವಿಲ್ ಗೆಟ್ ದಿ ರಿಲೇಷನ್ ಬಿಟ್ವೀನ್ ಸ್ಮಾಲ್ ಕ್ಯೂ ಆ್ಯಂಡ್ ಕ್ಯಾಪಿಟಲ್ ಕ್ಯೂ. ಅದು ನಿಮಗೆ ಮ್ಯಾಗ್ನಿಟ್ಯೂಡನ್ನು ಕೊಡ್ತೈತಿ ಆ್ಯಂಡ್ ಪೊಲ್ಯಾರಿಟಿ ಎನಿವೇ ನಮಗೆ ಗೊತ್ತೈತಿ ಇಟ್ ಈಸ್ ಅಪೋಸಿಟ್ ಅಂತ ಹೇಳಿ. ಸೊ ಇದರಿಂದಾಗಿ ನಾವು ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 4. ಈ ಕ್ವಶನನ್ನು 2016 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ two identical charged spheres suspended from a common point by two massless strings of length L are initially at distance d apart because of their mutual repulsion. The charges begin to leak from both the spheres at a constant rate. As a result, the spheres approach each other with velocity v. Then v varies as a function of the distance x between the spheres as option number 1 v is proportional to x raised to minus 1 by 2, option number 2 v is proportional to x raised to 1 by 2, option number 3 v is proportional to x raised to minus 1, option number 4 v is proportional to x. Guys, this question is similar to the second question, ಆದರೆ ಸ್ವಲ್ಪ ಡಿಫರೆಂಟ್ ಐತಿ. ಏನು ಅನ್ನೋದನ್ನು ನೋಡೋಣ. ಈ ಕ್ವಶನ್ ಒಳಗೆ ವಿ ಹ್ಯಾವ್ ಟೂ ಐಡೆಂಟಿಕಲ್ ಚಾರ್ಜ್ಡ್ ಸ್ಫಿಯರ್ಸ್ ಅಂತ ಹೇಳಿ ಕೊಟ್ಟ. ಆ ಎರಡು ಸ್ಫಿಯರ್ಸನ್ನು ಸಸ್ಪೆಂಡ್ ಮಾಡ್ಯಾರ ಬೈ ಟೂ ಮಾಸ್ಲೆಸ್ ಸ್ಟ್ರಿಂಗ್ಸ್ ಆಫ್ ಲೆಂತ್ ಎಲ್ ಫ್ರಮ್ ಅ ಕಾಮನ್ ಪಾಯಿಂಟ್. ಇನಿಷಿಯಲಿ ಅವ್ರ ಡಿಸ್ಟೆನ್ಸ್ ಡಿ ಐತೆ ಅಂತ ಹೇಳಿ ಕೊಟ್ಟಾರ, ವೇರ್ ಡಿ ಈಸ್ ವೆರಿ ಸ್ಮಾಲ್ ಕಂಪೇರ್ಡ್ ಟು ದಿ ಲೆಂತ್ ಆಫ್ ದಿ ಸ್ಟ್ರಿಂಗ್ಸ್ ಅಂತಾನು ಹೇಳ್ಯಾರ. ಬಿಕಾಸ್ ಆಫ್ ದೇರ್ ಮ್ಯೂಚುವಲ್ ರಿಪಲ್ಷನ್ ಆ್ಯಂಡ್ ಬಿಕಾಸ್ ಆಫ್ ಟೆನ್ಷನ್ ಇನ್ ದಿ ಸ್ಟ್ರಿಂಗ್ ಇನಿಷಿಯಲಿ ಅವು ಈಕ್ವಿಲಿಬ್ರಿಯಂ ಪೊಸಿಷನ್ ಒಳಗೆ ಇರ್ತಾವ. ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದ್ರೆ ಆ ಸ್ಪಿಯರ್ಸ್ ಒಳಗಿಂದ ಚಾರ್ಜಸ್ ಲೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ಇದ್ರ ಸಲುವಾಗಿ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಚಾರ್ಜಸ್ ಕಡಿಮೆ ಆಗೋದ್ರಿಂದ ಅವ್ರ ಮಧ್ಯೆ ಇರ್ತಕ್ಕಂಥ ರಿಪಲ್ಷನ್ ಕೂಡ ಕಡಿಮೆ ಆಗುತ್ತೆ. ರಿಪಲ್ಷನ್ ಕಡಿಮೆ ಆಗೋದ್ರಿಂದ ದೇ ಕಮ್ ಕ್ಲೋಸರ್ ಟು ಈಚ್ ಅದರ್. ಸೊ ಲೀಕ್ ಆದಂಗೆ ಅವು ಅಪ್ರೋಚ್ ಮಾಡ್ಕೋತಾ ಹೋಗ್ತಾವೆ. ಕ್ವಶನ್ ಒಳಗೆ ಏನು ಹೇಳ್ಯಾರಪ್ಪ ಅಂತಂದ್ರೆ ದೇರ್ ವೆಲಾಸಿಟಿ ಆಫ್ ಅಪ್ರೋಚ್ ವಿ ಏನೈತಿ ಅದು ವೇರಿ ಆಗುತ್ತೆ ಆಸ್ ದೇ ಕಮ್ ಕ್ಲೋಸರ್ ಟು ಈಚ್ ಅದರ್. ಸೊ ಅದು ಡಿಸ್ಟೆನ್ಸ್ ಮೇಲೆ ವೇರಿ ಆಗುತ್ತೆ. ಆ ರಿಲೇಷನ್ ಅನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ವಿ ನೀಡ್ ಟು ಫೈಂಡ್ ರಿಲೇಷನ್ ಬಿಟ್ವೀನ್ ದಿ ವೆಲಾಸಿಟಿ ವಿ ಆ್ಯಂಡ್ ದಿ ಡಿಸ್ಟೆನ್ಸ್ ಎಕ್ಸ್ ಬಿಟ್ವೀನ್ ದಿ ಸ್ಫಿಯರ್ಸ್. ಗೈಸ್, ಇಫ್ ಯು ರಿಮೆಂಬರ್, ನಾವು ಎರಡನೇ ಕ್ವಶನ್ ಒಳಗೆ ಏನು ಮಾಡಿದ್ವಪ್ಪ ಅಂತಂದ್ರೆ ರಿಲೇಷನ್ ಬಿಟ್ವೀನ್ ದಿ ಹಾರಿಜಾಂಟಲ್ ಡಿಸ್ಟೆನ್ಸ್ ಆ್ಯಂಡ್ ದಿ ವರ್ಟಿಕಲ್ ಡಿಸ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡಿದ್ವಿ. ಸೊ ಅದರಿಂದ ನಮಗೆ ಆನ್ಸರ್ ಸಿಗ್ತೈತೆ ಅಲ್ಲಿ. ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ರಿಲೇಷನ್ ಬಿಟ್ವೀನ್ ದಿ ಎಕ್ಸ್ ಅಂದರೆ ಹಾರಿಜಾಂಟಲ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸ್ಪಿಯರ್ ಮತ್ತು ಚಾರ್ಜ್ ಆನ್ ದಿ ಸ್ಪಿಯರ್ ಅನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಗೈಸ್, ಅದಕ್ಕಾಗಿ ಇಲ್ಲಿ ಸಿಸ್ಟಮ್ ಇಕ್ವಿಲಿಬ್ರಿಯಂ ಒಳಗೈತೆ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಳ್ಳೋಣ. ಆಟ್ ಇಕ್ವಿಲಿಬ್ರಿಯಂ ನಾವು ಏನಂತ ಬರ್ಕೋಬಹುದು, ಜಸ್ಟ್ ಲೈಕ್ ಇನ್ ಕ್ವಶನ್ ನಂಬರ್ 2, ಟಿ ಸೈನ್ ಥೀಟಾ ಈಸ್ ಈಕ್ವಲ್ ಟು ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮತ್ತು ಟಿ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಎಮ್ ಜಿ ಅಂತ ಬರ್ಕೋಬೋದು. ಇನ್ನು ಎರಡನ್ನು ಡಿವೈಡ್ ಮಾಡಿದರೆ ಟಿ ಟಿ ಕ್ಯಾನ್ಸಲ್ ಆಗಿ ಸೈನ್ ಥೀಟಾ ಬೈ ಕಾಸ್ ಥೀಟಾ ಬರುತ್ತೆ. ಸೈನ್ ಥೀಟಾ ಬೈ ಕಾಸ್ ಥೀಟಾ which is equal to tan theta which is equal to k q square divided by mg into x square ಬರುತ್ತೆ. ಇನ್ನು ಫ್ರಮ್ ದಿ ಫಿಗರ್ tan theta ಅಂತಂದ್ರೆ x by 2 divided by y is equal to k q square divided by mg into x square, right? ಸೊ ಇದರಿಂದ ಏನಂತ ಬರ್ಕೋಬೋದು,
ಎಕ್ಸ್ ಡಿವೈಡೆಡ್ ಬೈ 2, y ಅಂತಂದ್ರೆ ಫ್ರಮ್ ದಿ ಫಿಗರ್ ಅಂಡರ್ ರೂಟ್ ಎಲ್ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಅಂತ ಹೇಳಿ ಬರ್ಕೋಬಹುದು. ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಎಮ್ ಜಿ ಇಂಟು ಎಕ್ಸ್ ಸ್ಕ್ವೇರ್. ಇನ್ನು ಕ್ವಶನ್ ಒಳಗೆ ಏನು ಕೊಟ್ಟಾರಪ್ಪ ಅಂತಂದ್ರೆ ಎಕ್ಸ್ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸ್ಪಿಯರ್ಸ್ ಈಸ್ ಮಚ್ ಸ್ಮಾಲರ್ ಕಂಪೇರ್ ಟು ದಿ ಲೆಂತ್ ಆಫ್ ದಿ ಸ್ಟ್ರಿಂಗ್ಸ್ ಅಂತ ಹೇಳಿ ಕೊಟ್ಟಾರ. ಇಲ್ಲಿ ಎಕ್ಸ್ ಸ್ಕ್ವೇರ್ ಟರ್ಮನ್ನು ನೆಗ್ಲೆಕ್ಟ್ ಮಾಡ್ಕೋಬೋದು. ಸೊ ಎಕ್ಸ್ ಡಿವೈಡೆಡ್ ಬೈ 2 ಇಂಟು ಎಲ್ ಆಗುತ್ತದು ಇಸ್ ಈಕ್ವಲ್ ಟು ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಎಮ್ ಜಿ ಇಂಟು ಎಕ್ಸ್ ಸ್ಕ್ವೇರ್. ಇನ್ನು ಈ ರಿಲೇಷನ್ ಒಳಗೆ 2l ಆ ಕಡೆ ಕಳಿಸಿ ಎಕ್ಸ್ ಸ್ಕ್ವೇರ್ ಈ ಕಡೆ ತೊಗೊಂಬಂದ್ರೆ ಎಕ್ಸ್ ಕ್ಯೂಬ್ ಈಸ್ ಈಕ್ವಲ್ ಟು 2lk ಡಿವೈಡೆಡ್ ಬೈ ಎಮ್ ಜಿ ಇಂಟು ಕ್ಯೂ ಸ್ಕ್ವೇರ್ ಬರುತ್ತಾ. ಸೊ ಇಲ್ಲಿ ಕ್ಯೂ ಸ್ಕ್ವೇರ್ನ ಈಕ್ವಲ್ ಟು ಏನಂತ ಬರ್ಕೋಬೋದು, ಎಮ್ ಜಿ ಡಿವೈಡೆಡ್ ಬೈ 2lk ಇಂಟು ಎಕ್ಸ್ ಕ್ಯೂ. ಇಲ್ಲಿ ಬ್ರಾಕೆಟ್ ಒಳಗಿರ್ತಕ್ಕಂಥ ಎಲ್ಲ ಟರ್ಮ್ಸ್ ಕಾನ್ಸ್ಟೆಂಟ್ ಅದ. ಇದರಿಂದ ಏನಂತ ಬರಿಬೋದು, ಕ್ಯೂ ಈಸ್ ಈಕ್ವಲ್ ಟು ಎಮ್ ಜಿ ಡಿವೈಡೆಡ್ ಬೈ 2lk ಟು ದಿ ಪವರ್ ಹಾಫ್ ಅಂತ ಹೇಳಿ ಬರ್ಕೋಬೋದು. ಇನ್ನು ಎಕ್ಸ್ ರೆಸ್ಟು ಇದು 3/2 ಆಗುತ್ತೆ ಸ್ಕ್ವೇರ್ ರೂಟ್ ಮಾಡಿದರೆ. ಸೊ ಕ್ಯೂ ಈಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಇಂಟು ಎಕ್ಸ್ ರೇಸ್ ಟು 3/2. ಸೊ ದಿಸ್ ಈಸ್ ದಿ ರಿಲೇಷನ್ ಬಿಟ್ವೀನ್ ಚಾರ್ಜ್ ಆನ್ ದಿ ಸ್ಪಿಯರ್ ಆ್ಯಂಡ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸ್ಪಿಯರ್ಸ್. ನೀವು ಇಲ್ಲಿ ಬೇಸಿಕಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಟೈಮ್ ಆನ್ ಬೋತ್ ಸೈಡ್ಸ್. ಸೊ ಡಿ ಕ್ಯೂ ಬೈ ಡಿ ಟಿ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಒಳಗೆ ಅದು ಕಾನ್ಸ್ಟೆಂಟ್ ಬರುತ್ತೆ, ರೈಟ್ ಹ್ಯಾಂಡ್ ಸೈಡ್ ಒಳಗೆ ಯು ವಿಲ್ ಗೆಟ್ ವೆಲಾಸಿಟಿ ಟರ್ಮ್ ಆ್ಯಂಡ್ ಆಲ್ಸೋ ಎಕ್ಸ್. ಸೊ ಅದರಿಂದ ನಿಮಗೆ ವೆಲಾಸಿಟಿ ಮತ್ತು ಎಕ್ಸ್ಗೆ ರಿಲೇಷನ್ ಏನೈತಿ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 5. ಈ ಕ್ವಶನ್ ಅನ್ನು ಕೂಡ 2016 ಒಳಗನೆ ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ an electric dipole is placed at an angle of 30 degree with an electric field intensity 2 into 10 raised to 5 Newton per coulomb. It experiences a torque equal to 4 Newton meters. The charge on the dipole if the dipole length is 2 centimeter is. Option number 1 8 millicoulomb, option number 2 2 millicoulomb, option number 3 5 millicoulomb, option number 4 7 microcoulomb. ಗೈಸ್ ಇಲ್ಲಿ ಕ್ವಶನ್ ಒಳಗೆ ಒಂದು ಎಲೆಕ್ಟ್ರಿಕ್ ಡೈಪೋಲನ್ನು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಪ್ಲೇಸ್ ಮಾಡ್ಯಾರ. ಇನ್ಫಾರ್ಮೇಷನ್ ಏನೇನು ಕೊಟ್ಟಾರಪ್ಪ ಅಂತಂದ್ರೆ ಆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ನ ಇಂಟೆನ್ಸಿಟಿ ಅಥವಾ ಮ್ಯಾಗ್ನಿಟ್ಯೂಡ್ ಎಷ್ಟೈತಿ 2 into 10 raised to 5 Newton per coulomb. ಇನ್ನು ಈ ಡೈಪೋಲನ್ನು ಯಾವ ರೀತಿ ಪ್ಲೇಸ್ ಮಾಡ್ಯಾರಪ್ಪ ಅಂತಂದ್ರೆ ಆ್ಯಂಗಲ್ ಬಿಟ್ವೀನ್ ಡೈಪೋಲ್ ಮೂಮೆಂಟ್ ಆ್ಯಂಡ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 30 ಡಿಗ್ರಿ ಐತಿ. ಮತ್ತು ಈ ಎಲೆಕ್ಟ್ರಿಕ್ ಡೈಪೋಲ್ನ ಲೆಂತ್ ಅಥವಾ ಡೈಪೋಲ್ ಲೆಂತ್ ಏನೈತಿ ಇಲ್ಲಿ 2 ಸೆಂಟಿಮೀಟರ್ಸ್ ಐತಿ. ಇನ್ನು ಕ್ವಶನ್ ಒಳಗೆ ಏನು ಹೇಳ್ಯಾರಪ್ಪ ಅಂತಂದ್ರೆ ಈ ಡೈಪೋಲ್ ಇಲ್ಲಿ ಟಾರ್ಕನ್ನು ಎಕ್ಸ್ಪೀರಿಯನ್ಸ್ ಮಾಡಕತ್ತೈತಿ, ಅದರ ಮ್ಯಾಗ್ನಿಟ್ಯೂಡ್ 4 ನ್ಯೂಟನ್ ಮೀಟರ್ ಐತಿ. ಕ್ವಶನ್ ಏನಪ್ಪ ಅಂತಂದ್ರೆ ವಿ ನೀಡ್ ಟು ಫೈಂಡ್ ದಿ ಚಾರ್ಜ್ ಆನ್ ದಿ ಡೈಪೋಲ್. ಈ ಡೈಪೋಲ್ ಮೇಲೆ ಇರ್ತಕ್ಕಂಥ ಚಾರ್ಜನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಗೈಸ್ ಒಂದು ಎಲೆಕ್ಟ್ರಿಕ್ ಡೈಪೋಲನ್ನು ನಾವು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಪ್ಲೇಸ್ ಮಾಡಿದಾಗ ಇಟ್ ವಿಲ್ ಆಲ್ವೇಸ್ ಎಕ್ಸ್ಪೀರಿಯನ್ಸ್ ಅ ಟಾರ್ಕ್ ಅನ್ಲೆಸ್ ಇಟ್ ಈಸ್ ಪ್ಲೇಸ್ಡ್ ಇನ್ ಅನ್ ಇಕ್ವಿಲಿಬ್ರಿಯಮ್ ಸ್ಟೇಟ್. ಇಕ್ವಿಲಿಬ್ರಿಯಮ್ ಸ್ಟೇಟ್ ಅಂತಂದ್ರೆ ಏನು, ಆ ಡೈಪೋಲ್ ಮೂಮೆಂಟ್ನ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ನ ಡೈರೆಕ್ಷನ್ ಎರಡು ಪ್ಯಾರಲಲ್ ಅಥವಾ ಆ್ಯಂಟಿ ಪ್ಯಾರಲಲ್ ಇತ್ತಂದ್ರೆ ಅವಾಗ ನೆಟ್ ಫೋರ್ಸ್ ಆನ್ ದಿ ಡೈಪೋಲು 0 ಇರ್ತೈತಿ, ನೆಟ್ ಟಾರ್ಕ್ ಆನ್ ದಿ ಡೈಪೋಲು 0 ಇರ್ತೈತಿ. ಅದರ್ವೈಸ್ ಫಾರ್ ಎನಿ ಅದರ್ ಓರಿಯೆಂಟೇಷನ್ ಇಲ್ಲಿ ಡೈಪೋಲ್ ಏನಪ್ಪ ನೆಟ್ ಟಾರ್ಕನ್ನು ಎಕ್ಸ್ಪೀರಿಯನ್ಸ್ ಮಾಡತ್ತೆ, ನಾನ್ ಝೀರೋ ಟಾರ್ಕನ್ನು ಎಕ್ಸ್ಪೀರಿಯನ್ಸ್ ಮಾಡತ್ತೆ. ಇನ್ನು ಆ ಟಾರ್ಕಿನ ಮ್ಯಾಗ್ನಿಟ್ಯೂಡ್ ಎಷ್ಟು ಇರ್ತದಪ್ಪ ಅಂತಂದ್ರೆ ಇಲ್ಲಿ ಪ್ಲಸ್ ಕ್ಯೂನ್ ಮೇಲೆ ನೀವು ನೋಡಿದ್ರೆ ಕ್ಯೂ ಇ ಫೋರ್ಸ್ ಆ್ಯಕ್ಟ್ ಆಗುತ್ತೆ, ಮೈನಸ್ ಕ್ಯೂನ್ ಮೇಲೆ ಮೈನಸ್ ಕ್ಯೂ ಇ ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಇವೆರಡು ಫೋರ್ಸಸ್ ಏನದವಲ್ಲ ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್. ಅವಾಗ ಇರ್ತಕ್ಕಂಥ ಟಾರ್ಕಿನ ಮ್ಯಾಗ್ನಿಟ್ಯೂಡ್ ಎಷ್ಟು ಇರ್ತದಪ್ಪ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಟಾರ್ಕ್ ಟೌ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಫೋರ್ಸಸ್. ಇಲ್ಲೇನಾಗುತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ಟಾರ್ಕ್ ಟೌ ಈಸ್ ಈಕ್ವಲ್ ಟು ಕ್ಯೂ ಇ ಫೋರ್ಸ್ ಅಥವಾ ಫೋರ್ಸಿನ ಮ್ಯಾಗ್ನಿಟ್ಯೂಡ್. ಇನ್ನು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದಿ ಫಿಗರ್ ನೀವು ಇಲ್ಲಿ ನೋಡ್ಬೋದು 2a sin ಥೀಟಾ. ಇನ್ನು ಇದನ್ನು ನಾವೇನಂತ ಬರೀಬೋದು, ರಿಅರೇಂಜ್ ಮಾಡಿ ಮ್ಯಾಗ್ನಿಟ್ಯೂಡ್ ಆಫ್ ಟಾರ್ಕ್ ಟೌ ಈಸ್ ಈಕ್ವಲ್ ಟು 2aq e sin ಥೀಟಾ ಅಂತಲೂ ಬರೀಬೋದು. ಇನ್ನು 2aq ಅಂತಂದರೆ ಇದೇನು ಡೈಪೋಲ್ ಮೂಮೆಂಟ್, ಪಿ ದ ಮ್ಯಾಗ್ನಿಟ್ಯೂಡ್ ಆಯ್ತು. ಸೊ ಟೌ ಈಸ್ ಈಕ್ವಲ್ ಟು ಪಿ ಇ ಸೈನ್ ಥೀಟಾ ಅಂತ ಹೇಳಿ ಬರೀಬೋದು. ಇನ್ನು ಇದರದ ವೆಕ್ಟರ್ ಫಾರ್ಮ್ ಕೂಡ ಐತಿ, ಏನಪ್ಪ ಅಂತಂದ್ರೆ ಟಾರ್ಕ್ ಟೌ ಈಸ್ ಈಕ್ವಲ್ ಟು ಪಿ ಕ್ರಾಸ್ ಇ ಅಂತ ಹೇಳಿ. ಕ್ರಾಸ್ ಪ್ರಾಡಕ್ಟ್ ಆಫ್ ಡೈಪೋಲ್ ಮೂಮೆಂಟ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಮಾಡಿದ್ರೆ ನಮಗೆ ಟಾರ್ಕ್ ವಿತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ನಮಗಿಲ್ಲಿ ಸಿಗುತ್ತೆ. ಈ ಫಾರ್ಮುಲಾಸ್ ಎಲ್ಲರಿಗೂ ಗೊತ್ತಿರ್ತಾವ, ಆದರೂ ಒಮ್ಮೆ ರಿವಿಷನ್ ಆಗಲಿ ಅಂತ ಹೇಳಿ ನಿಮ್ಗೆ ಹೇಳಿದ್ನಿ. ಇನ್ನು ಈ ಕ್ವಶನ್ ಒಳಗೆ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಟಾರ್ಕ್ ಟೌ ಈಸ್ ಈಕ್ವಲ್ ಟು 2aq e sin ಥೀಟಾನ ಯೂಸ್ ಮಾಡೋಣ. ಏನಿಲ್ಲಿ 2a ವ್ಯಾಲ್ಯೂ ಕೊಟ್ಟಾರ ಅಂದರೆ ಡೈಪೋಲದ ಲೆಂತ್ ಕೊಟ್ಟಾರ, ಇ ಕೊಟ್ಟಾರ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಕೊಟ್ಟಾರ, ಥೀಟಾ 30 ಡಿಗ್ರಿ ಅಂತ ಹೇಳಿ ಕೊಟ್ಟಾರ, ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ಟಾರ್ಕ್ ಕೂಡ ಕೊಟ್ಟಾರ. ಇದರಿಂದ ನಾವು ಕ್ಯೂ ವ್ಯಾಲ್ಯೂವನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 6. ಈ ಕ್ವಶನನ್ನು 2017 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ ಸಪೋಸ್ ದಿ ಚಾರ್ಜ್ ಆಫ್ ಅ ಪ್ರೋಟಾನ್ ಆ್ಯಂಡ್ ಅನ್ ಎಲೆಕ್ಟ್ರಾನ್ ಡಿಫರ್ ಸ್ಲೈಟ್ಲಿ. ಒನ್ ಆಫ್ ದಮ್ ಈಸ್ -e ಆ್ಯಂಡ್ ದಿ ಅದರ್ ಈಸ್ e plus delta e.
If the net of electrostatic force and gravitational force between two hydrogen atoms placed at a distance d apart is 0, then delta E is of the order of option number 1 10 raised to minus 20 coulomb, option number 2 10 raised to minus 23 coulomb, option number 3 10 raised to minus 37 coulomb, option number 4 10 raised to minus 47 coulomb. ಇಲ್ಲಿ ಮತ್ತೇನು ಇನ್ಫಾರ್ಮೇಷನ್ ಕೊಟ್ಟಾರ, here the distance between the two hydrogen atoms is much greater than the atomic size of the hydrogen atoms. Mass of the hydrogen atom is equal to 1.67 into 10 raised to minus 27 kg ಐತೆ ಅಂತ ಹೇಳಿ ಹೇಳ್ಯಾರ. ಗೈಸ್ ಇಲ್ಲಿ ಕ್ವಶನ್ ಒಳಗೆ ಒಂದು ಹೈಪೋಥೆಟಿಕಲ್ ಸಿಚುವೇಶನ್ ಬಗ್ಗೆ ಅವರು ಮಾತಾಡಕತ್ತಾರೆ. ಏನಪ್ಪ ಆ ಸಿಚುವೇಶನ್ ಅಂತಂದ್ರೆ, ಒಂದು ವೇಳೆ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಮೇಲೆ ಇರ್ತಕ್ಕಂಥ ಚಾರ್ಜಸ್ ಬೇರೆ ಬೇರೆ ಇದ್ವು ಅಂತಂದ್ರೆ, ಈಗ ನಮಗೆ ಗೊತ್ತೈತಿ ಏನು, ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಮೇಲೆ ಇರ್ತಕ್ಕಂಥ ಚಾರ್ಜಿನ ಮ್ಯಾಗ್ನಿಟ್ಯೂಡ್ ಸೇಮ್ ಐತಿ, ವಿಚ್ ಈಸ್ ಈಕ್ವಲ್ ಟು ಇ. ಆ ಇ ವ್ಯಾಲ್ಯೂ ಎಷ್ಟೈತಿ 1.6 ಇಂಟು 10 raised to minus 19 ಕೂಲಮ್. ಮತ್ತು ಪೊಲಾರಿಟಿ ಎಲೆಕ್ಟ್ರಾನದ ನೆಗೆಟಿವ್ ಐತಿ, ಪ್ರೋಟಾನದ ಪಾಸಿಟಿವ್ ಐತಿ. ಕ್ವಶನ್ ಒಳಗೆ ಏನು ಹೇಳಕತ್ತಾರಪ್ಪ ಅಂತಂದ್ರೆ, ಒಂದು ವೇಳೆ ಇದು ಇದ್ದಿದ್ದಿಲ್ಲ, ಒಂದು ವೇಳೆ ಅವು ಎರಡು ಡಿಫ್ರೆಂಟ್ ಇದ್ವು ಅಂತಂದ್ರೆ ಅವಾಗ ಏನಾಗುತ್ತೆ ಅನ್ನೋದಕ್ಕೆ ಇದು ಕ್ವಶನ್ ಐತಿ. ಕ್ವಶನ್ ಒಳಗೆ ಏನು ಹೇಳ್ಯಾರಪ್ಪ ಅಂತಂದ್ರೆ, ಚಾರ್ಜ್ ಆನ್ ಎಲೆಕ್ಟ್ರಾನ್ ಮೈನಸ್ ಇ ಇದ್ದು, ಚಾರ್ಜ್ ಆನ್ ಪ್ರೋಟಾನ್ ಇ ಪ್ಲಸ್ ಡೆಲ್ಟಾ ಇ ಇದ್ದು, ಆವಾಗ ನಾವು ಎರಡು ಹೈಡ್ರೋಜನ್ ಅಟಮ್ಸನ್ನು ಕನ್ಸಿಡರ್ ಮಾಡಿದ್ರೆ, ಹೈಡ್ರೋಜನ್ ಅಟಮ್ ಅಂದರೆ ಏನಿಲ್ಲಿ ಒಂದು ಪ್ರೋಟಾನ್ ಇರುತ್ತೆ, ಒಂದು ಎಲೆಕ್ಟ್ರಾನ್ ಇರುತ್ತೆ. ಸೊ ಯೂಶ್ವಲಿ ಇವತ್ತರ ಎರಡರ ಮೇಲೇನು ಮ್ಯಾಗ್ನಿಟ್ಯೂಡ್ ಸೇಮ್ ಅಂತ ಹೇಳಿ ತಗೊಂಡ್ರೆ, ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ನ ಚಾರ್ಜಿನ ಮ್ಯಾಗ್ನಿಟ್ಯೂಡ್ ಸೇಮ್ ಅಂತ ಹೇಳಿ ತಗೊಂಡ್ರೆ, ಒಂದು ಹೈಡ್ರೋಜನ್ ಅಟಮ್ ಯೂಶ್ವಲಿ ಏನಾಗುತ್ತೆ, ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗುತ್ತೆ. ನೆಟ್ ಚಾರ್ಜ್ ಆನ್ ದಿ ಹೈಡ್ರೋಜನ್ ಆಟಮ್ ವಿಲ್ ಬಿ 0. ಆದರೆ ಈ ಕ್ವಶನ್ ಒಳಗೆ ಆ ರೀತಿ ಆಗಂಗಿಲ್ಲ. ಚಾರ್ಜ್ ಆನ್ ಪ್ರೋಟಾನ್ ಈಸ್ ಇ ಪ್ಲಸ್ ಡೆಲ್ಟಾ ಇ, ಚಾರ್ಜ್ ಆನ್ ಎಲೆಕ್ಟ್ರಾನ್ ಈಸ್ ಮೈನಸ್ ಇ. ನೆಟ್ ಚಾರ್ಜ್ ನೀವು ಇಲ್ಲಿ ನೋಡಿದ್ರೆ ಡೆಲ್ಟಾ ಇ ಬರುತ್ತೆ ಪ್ರತಿಯೊಂದು ಹೈಡ್ರೋಜನ್ ಆಟಮ್ ಮೇಲೂ. ಸೊ ಆ ರೀತಿ ನೆಟ್ ಚಾರ್ಜ್ ಇರ್ತಕ್ಕಂಥ ಎರಡು ಹೈಡ್ರೋಜನ್ ಆಟಮ್ಸನ್ನು ನಾವು ಏನಪ್ಪ ಒಂದೊಂದು ಸಪ್ರೇಟ್ ಮಾಡಿ ಡಿಸ್ಟೆನ್ಸ್ ಡಿ ಇರುವಂಗೆ ಪ್ಲೇಸ್ ಮಾಡಿದ್ರೆ, ಅವಾಗ ಏನು ಹೇಳಕತ್ತಾರಪ್ಪ ಅಂತಂದ್ರೆ, ಆ ಕೇಸ್ ಒಳಗೆ ನೆಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆ್ಯಂಡ್ ದಿ ಗ್ರಾವಿಟೇಷನಲ್ ಫೋರ್ಸ್ ಈಸ್ 0 ಐತೆ ಅಂತೇಳಿ ಹೇಳಕತ್ತಾರೆ. ಅಂದರೆ ಆ ರೀತಿ ನಾವು ಎರಡು ಹೈಡ್ರೋಜನ್ ಆಟಮ್ಸನ್ನು ಪ್ಲೇಸ್ ಮಾಡಿದಾಗ ಅಲ್ಲಿ ಎರಡು ಫೋರ್ಸಸ್ ಬರ್ತಾವೆ. ಒಂದು ಗ್ರಾವಿಟೇಷನಲ್ ಫೋರ್ಸ್ ಬಿಕಾಸ್ ಆಫ್ ದೇರ್ ಮಾಸಸ್, ಅದು ಅಟ್ರಾಕ್ಟ್ ಮಾಡುತ್ತೆ. ಇನ್ನೊಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್ ಬಿಕಾಸ್ ಆಫ್ ದೇರ್ ಚಾರ್ಜಸ್. ಅಟ್ ಡಿಸ್ಟೆನ್ಸ್ ಡಿ ಇಟ್ಟಾಗ ಅವೆರಡು ಫೋರ್ಸಸ್ ಏನಪ್ಪ ಒಂದನ್ನೊಂದು ಕ್ಯಾನ್ಸಲ್ ಔಟ್ ಮಾಡಕತ್ತಾರ. ಏನಪ್ಪ, ಸಿಸ್ಟಮ್ ಈಸ್ ಇನ್ ಈಕ್ವಿಲಿಬ್ರಿಯಮ್. ಸೊ ಈ ಸಿಚುವೇಶನ್ ಇದ್ದಾಗ ಈ ಡೆಲ್ಟಾ ಇನ ವ್ಯಾಲ್ಯೂವನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಅದಕ್ಕಾಗಿ ಮತ್ತೇನು ಇನ್ಫಾರ್ಮೇಷನ್ ಕೊಟ್ಟಾರಪ್ಪ, ಇಲ್ಲಿ ಮಾಸ್ ಆಫ್ ಹೈಡ್ರೋಜನ್ ಆಟಮ್ ಕೊಟ್ಟಾರ 1.67 ಇಂಟು 10 raised to minus 27 kg. ಮತ್ತೇನು ಹೇಳ್ಯಾರಂದ್ರೆ, ದಿ ಡಿಸ್ಟೆನ್ಸ್ ಡಿ ಈಸ್ ಮಚ್ ಗ್ರೇಟರ್ ದ್ಯಾನ್ ಅಟಾಮಿಕ್ ಸೈಜ್ ಅಂತ ಹೇಳಿ ಹೇಳ್ಯಾರ ಇಲ್ಲಿ. ಸೊ ಇಲ್ಲಿ ಬೇಸಿಕಲಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ, ಇಲ್ಲಿ ಸಿಸ್ಟಮ್ ಈಕ್ವಿಲಿಬ್ರಿಯಮ್ ಒಳಗೆ ಇರೋದ್ರಿಂದ ಮ್ಯಾಗ್ನಿಟ್ಯೂಡ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಎರಡು ಫೋರ್ಸಸ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಅದಾವ, ಆಪೋಸಿಟ್ ಇನ್ ಡೈರೆಕ್ಷನ್ ಒಳಗಿರೋದ್ರಿಂದ ಮ್ಯಾಗ್ನಿಟ್ಯೂಡನ್ನು ಈಕ್ವೇಟ್ ಮಾಡಿದರೆ ನಿಮಗೆ ಅಲ್ಲಿ ಡೆಲ್ಟಾ ಇನ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಬೋದು. ಇನ್ನು ಕ್ವಶನ್ ಸಾಲ್ವ್ ಮಾಡೋ ಮುಂದೆ ನನ್ನೊಂದು ಸಜೆಷನ್ ಏನಪ್ಪ ಅಂತಂದ್ರೆ, ನೀವು ಇಲ್ಲಿ ಓನ್ಲಿ ಪವರ್ಸ್ ಆಫ್ 10 ಏನದಾವಲ್ಲ ಅವತ್ತರನ್ನ ಕನ್ಸಿಡರ್ ಮಾಡಿರಿ. ಉಳಿದ ವ್ಯಾಲ್ಯೂಸನ್ನು ನೀವು ರೌಂಡ್ ಆಫ್ ಮಾಡ್ಕೊರಿ. ಉಳಿದ ವ್ಯಾಲ್ಯೂಸ್ 5ಕ್ಕಿಂತ ಕಡಿಮೆ ಇದ್ದು ಅಂದ್ರೆ 1 ಅಂತ ಹೇಳಿ ಕನ್ಸಿಡರ್ ಮಾಡಿರಿ, 5ಕ್ಕಿಂತ ಜಾಸ್ತಿ ಇದ್ದುವಪ್ಪ ಅಂತಂದ್ರೆ 10 ಅಂತ ಹೇಳಿ ಕನ್ಸಿಡರ್ ಮಾಡಿ. ಓನ್ಲಿ ಇನ್ ದಿ ಪವರ್ಸ್ ಆಫ್ 10 ಇಟ್ಕೋರಿ ಕ್ಯಾಲ್ಕುಲೇಷನ್ ಒಳಗೆ. ಸೊ ಅದರಿಂದ ನಿಮಗೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಅಥವಾ ದಿ ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ ಇ ಇಲ್ಲಿ ನಿಮಗೆ ಸಿಗುತ್ತೆ. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 7. ಈ ಕ್ವಶನ್ ಅನ್ನ 2018 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ಅನ್ ಎಲೆಕ್ಟ್ರಾನ್ ಫಾಲ್ಸ್ ಫ್ರಮ್ ರೆಸ್ಟ್ ಥ್ರೂ ಅ ವರ್ಟಿಕಲ್ ಡಿಸ್ಟೆನ್ಸ್ h ಇನ್ ಅ ಯೂನಿಫಾರ್ಮ್ ಅಂಡ್ ವರ್ಟಿಕಲ್ ಅಪ್ವರ್ಡ್ ಡೈರೆಕ್ಟೆಡ್ ಎಲೆಕ್ಟ್ರಿಕ್ ಫೀಲ್ಡ್ E. The direction of electric field is now reversed, keeping its magnitude the same. A proton is allowed to fall from rest in it through the same vertical distance h. The time of fall of the electron in comparison to the time of fall of the proton is option number 1 10 times greater, option number 2 5 times greater, option number 3 smaller, option number 4 equal. Guys, ಇಲ್ಲಿ question ಒಳಗ we have uniform electric field whose direction is vertically upward and magnitude is E. ಈ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಎನ್ ಎಲೆಕ್ಟ್ರಾನ್ ಫಾಲ್ಸ್ ಫ್ರಮ್ ದಿ ರೆಸ್ಟ್. ಇನ್ನು ಅದು ಎಚ್ ಡಿಸ್ಟೆನ್ಸನ್ನು ಕವರ್ ಮಾಡುತ್ತಾ ಇನ್ ವರ್ಟಿಕಲ್ ಡೈರೆಕ್ಷನ್. ನೆಕ್ಸ್ಟ್ ಅದೇ ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನನ್ನು ನಾವಿಲ್ಲಿ ರಿವರ್ಸ್ ಮಾಡ್ತೀವಿ, ಕೀಪಿಂಗ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಸೇಮ್. ಈಗ ಎಲೆಕ್ಟ್ರಿಕ್ ಫೀಲ್ಡಿನ ಮ್ಯಾಗ್ನಿಟ್ಯೂಡ್ ಸೇಮ್ ಐತಿ, ಅದರ ಡೈರೆಕ್ಷನ್ ವರ್ಟಿಕಲಿ ಡೌನ್ವರ್ಡ್ ಐತಿ. ಈಗ ಏನು ಮಾಡ್ತಾರಪ್ಪ ಅಂತಂದ್ರೆ, ಒಂದು ಪ್ರೋಟಾನನ್ನು ಬಿಡ್ತಾರೆ ಆ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ. ನಾವು ಪ್ರೋಟಾನ್ ಫಾಲ್ಸ್ ಥ್ರೂ ದಿ ಸೇಮ್ ವರ್ಟಿಕಲ್ ಡಿಸ್ಟೆನ್ಸ್ ಎಚ್. ಪ್ರೋಟಾನ್ ಅಗೇನ್ ಕವರ್ಸ್ ದಿ ಸೇಮ್ ಡಿಸ್ಟೆನ್ಸ್ ಎಚ್. ಕ್ವಶನ್ ಏನಪ್ಪ ಅಂತಂದ್ರೆ, ನಾವಿಲ್ಲಿ ಟೈಮ್ ಆಫ್ ಫಾಲ್ ಅನ್ನು ನಾವಿಲ್ಲಿ ಕಂಪೇರ್ ಮಾಡಬೇಕು. ಗೈಸ್, ನೀವಿಲ್ಲಿ ಒಂದು ಥಿಂಗನ್ನು ನೋಟ್ ಮಾಡ್ಕೋಬೇಕು. ಏನಪ್ಪ ಅಂತಂದ್ರೆ, ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ಅಥವಾ ಗ್ರಾವಿಟಿ ಬಗ್ಗೆ ಏನೂ ಇನ್ಫಾರ್ಮೇಷನ್ ಅನ್ನು ಅವರಿಲ್ಲಿ ಕೊಟ್ಟಿಲ್ಲ. ಯಾಕಂದ್ರೆ ಒಂದು ವೇಳೆ ಕೊಟ್ಟಿದ್ರು ಗ್ರಾವಿಟೇಷನಲ್ ಫೋರ್ಸ್ ಡಸ್ ನಾಟ್ ಮೇಕ್ ಎನಿ ಡಿಫರೆನ್ಸ್ ಇನ್ ದಿ ಟೈಮ್ ಆಫ್ ಫಾಲ್. ಯಾಕಪ್ಪ ಅಂತಂದ್ರೆ ನಮಗೆ ಗೊತ್ತೈತಿ, ಇನ್ ಗ್ರಾವಿಟೇಷನಲ್ ಫೀಲ್ಡ್ ಆಲ್ ದಿ ಆಬ್ಜೆಕ್ಟ್ಸ್
ಫಾಲ್ ಅಟ್ ದಿ ಸೇಮ್ ರೇಟ್. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಲ್ಲ ಆಬ್ಜೆಕ್ಟ್ಸ್ಗೂ ಸೇಮ್ ಇರೋದ್ರಿಂದ ಏನಪ್ಪ ಅಂತಂದ್ರೆ ಟೈಮ್ ಆಫ್ ಫಾಲಿಗೆ ಅದು ಎಫೆಕ್ಟ್ ಮಾಡಂಗಿಲ್ಲ ಗ್ರಾವಿಟಿ. ಅದರ ಸಲುವಾಗಿ ನಾವಿಲ್ಲಿ ಓನ್ಲಿ ಎಲೆಕ್ಟ್ರಿಕ್ ಫೋರ್ಸನ್ನು ಕನ್ಸಿಡರ್ ಮಾಡೋನು ಈ ಕ್ವಶನನ್ನು ಸಾಲ್ವ್ ಮಾಡಲಿಕ್ಕೆ. ಇನ್ನು ಅದಕ್ಕಾಗಿ ನಾನು ನಿಮಗೊಂದಿಲ್ಲಿ ಇಂಪಾರ್ಟೆಂಟ್ ರಿಲೇಷನನ್ನು ಫೈಂಡ್ ಔಟ್ ಮಾಡಿ ಕೊಡ್ತೀನಿ. ಆ ರಿಲೇಷನನ್ನು ಯೂಸ್ ಮಾಡ್ಕೊಂಡು ನೀವು ಇಲ್ಲಿ ಕ್ವಶನನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ಪಾರ್ಟಿಕಲ್ಸ್ ಎಲೆಕ್ಟ್ರಾನ್ ಆಗಿರ್ಬೋದು, ಪ್ರೋಟಾನ್ ಆಗಿರ್ಬೋದು, ಸ್ಟ್ರೇಟ್ ಲೈನ್ ಒಳಗೆ ಏನಪ್ಪ ಮೂವ್ ಆಗ್ತವ ವಿತ್ ಕಾನ್ಸ್ಟೆಂಟ್ ಎಕ್ಸಲರೇಷನ್. ಯಾಕಂದ್ರೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದ ಈ ವ್ಯಾಲ್ಯೂ ಇಲ್ಲಿ ಸೇಮ್ ಐತಿ ಎಲ್ಲ ಕಡೆ. ಈ ವ್ಯಾಲ್ಯೂ ಸೇಮ್ ಇತ್ತಂದ್ರೆ ಫೋರ್ಸ್ ವ್ಯಾಲ್ಯೂ ಕೂಡ ಸೇಮ್ ಇರ್ತೈತಿ. ಫೋರ್ಸ್ ಕಾನ್ಸ್ಟೆಂಟ್ ಇತ್ತಂದ್ರೆ ಎಕ್ಸಲರೇಷನ್ ಕೂಡ ಕಾನ್ಸ್ಟೆಂಟ್. ಸೊ ನಾವಿಲ್ಲಿ ಯಾವ ಇಕ್ವೇಷನನ್ನು ಯೂಸ್ ಮಾಡೋಣಪ್ಪ ಅಂತಂದ್ರೆ ಎಚ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಇಲ್ಲಿ ಎಚ್ ಇಸ್ ಈಕ್ವಲ್ ಟು ಯು ವ್ಯಾಲ್ಯೂ 0 ಇರೋದ್ರಿಂದ ಹಾಫ್ ಎ ಟಿ ಸ್ಕ್ವೇರ್ ಅಂತ ಹೇಳಿ ಬರುತ್ತಾ. ಇನ್ನು ಇದರಿಂದ ಎಚ್ ಇಸ್ ಈಕ್ವಲ್ ಟು ಹಾಫ್ ಎ ಟಿ ಸ್ಕ್ವೇರ್. ಇನ್ನು ಇದರಿಂದ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2h ಡಿವೈಡೆಡ್ ಬೈ ಎ ಬರುತ್ತಾ. ಸೊ ಟಿ ಇಸ್ ಈಕ್ವಲ್ ಟು ಅಂಡರ್ ರೂಟ್ 2h ಡಿವೈಡೆಡ್ ಬೈ ಎ. ಅಂದ್ರೆ ಟೈಮ್ ಆಫ್ ಫಾಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ರೂಟ್ ಆಫ್ ಎಕ್ಸಲರೇಷನ್ ಅಂತೇಳಿ ರಿಲೇಷನ್ ಬಂತು. ಇನ್ನು ನಾವು ಎರಡು ಕೇಸ್ ಒಳಗೆ ಎಕ್ಸಲರೇಷನ್ ಅನ್ನು ಫೈಂಡ್ ಔಟ್ ಮಾಡೋನು. ಯಾವ ಕೇಸ್ ಒಳಗೆ ಎಕ್ಸಲರೇಷನ್ ಜಾಸ್ತಿ ಇರುತ್ತೋ ಆ ಕೇಸ್ ಒಳಗೆ ಟೈಮ್ ಆಫ್ ಫಾಲ್ ಕಡಿಮೆ ಇರುತ್ತೆ. ಯಾವ ಕೇಸ್ ಒಳಗೆ ಎಕ್ಸಲರೇಷನ್ ಕಡಿಮೆ ಇರುತ್ತೋ ಆ ಕೇಸ್ ಒಳಗೆ ಟೈಮ್ ಆಫ್ ಫಾಲ್ ಜಾಸ್ತಿ ಇರುತ್ತೆ. ಗೈಸ್, ಇಲ್ಲಿಗೆ ಇವತ್ತಿನ ನನ್ನ ಡಿಸ್ಕಷನ್ ಅನ್ನು ಮುಗಿಸ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಯ್ತು ಅಂತ ಹೇಳಿ ಅನ್ಕೋತೀನಿ. ಒಂದ್ ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಲೈಕ್ ಬಟನ್ ಐತಿ, ಅದನ್ನ ಪ್ರೆಸ್ ಮಾಡ್ರಿ. ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ರಿ. ಅಂಡ್ ಫೈನಲಿ ಹೋಗಿನ ಮುಂಚೆ ನಿಮ್ದು ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ. ಸೊ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸ್ಟೇ ಟ್ಯೂನ್ಡ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ.